ಸಿಗಬೇಕಂದ್ಬಿಟ್ಟು ನಾವು ಧರಣಿ ಮಾಡ್ತಾ ಇದ್ದೀವಿ. ಕೆಲಸ ಮಾತ್ರ ತಗೊಂತಾರೆ ಅಂದ್ರೆ ನೀವು ಹೇಳಂಗಿಲ್ಲ, ಆ ತರ ಕೆಲಸ ತಗೋತಾರೆ. ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಕೆಲವು ಶಾಲೆಗಳಲ್ಲಿ 5-5:30ವರೆಗೂ ಮಾಡ್ತಾರೆ. ಟೀಚರ್ ಊಟ ಮಾಡಿದ್ದು ತಟ್ಟೆಗಳು ತೊಳಿಬೇಕು, ಟಿಫನ್ಗಳು ತೊಳಿಬೇಕು, ಅವ್ರ ಪೋಸ್ಟ್ ಆಫೀಸ್ಗೆ ಹೋಗು, ಅಂಗಡಿಗೆ ಹೋಗು, ಅತ್ತಗಂಬ ಇತ್ತಗಂಬ ಆ ಕೆಲಸ ಎಲ್ಲ ಮಾಡಿಸ್ತಾರೆ. ಆ ಕೆಲಸ ಮಾಡೋದಕ್ಕೆಲ್ಲ ನಾವು ಬೇಕು. ನಾವು ಸರ್ಕಾರದಲ್ಲಿ ಸಂಬಳ ಜಾಸ್ತಿ ಕೊಡಿ, ಸಂಬಳ ಮಾಡು ಅಂದ್ರೆ ಅದಕ್ಕೆ ನ್ಯಾಯ ಇಲ್ಲ. ನಮ್ಮನ್ನ ಬೇರೆ ಕಡೆ ಡೆಪ್ಟೇಷನ್ ಮಾಡಿದ್ದಾರೆ, BO ಆಫೀಸಿಗೆ ಡೆಪ್ಟೇಷನ್ ಮಾಡಿದ್ದಾರೆ. ಮತ್ತು ನಾನು ಮೊಬೈಲ್ ಸ್ಕೂಲ್ ಅಂತ 1999ರಲ್ಲಿ ಸ್ಟಾರ್ಟ್ ಆಯಿತು. 12 ವರ್ಷ ಆ ಸ್ಕೂಲಲ್ಲಿ ನಾನು ಕೆಲಸ ಮಾಡಿದೆ. ಬಸ್ನಲ್ಲಿ ಊರು ಕೇರಿ ಹೋಗಿ ಬಡ ಮಕ್ಕಳನ್ನ ಕರ್ಕೊಂಡ್ಬಂದು ಅವರು ಎಲ್ಲ ಮನೆಯವರು ಕೂಲಿ ಕೆಲಸ ಮಾಡೋಕೋರು, ಚಿಕ್ಕ ಮಕ್ಕಳ ಕರ್ಕೊಂಡ್ಬಂದು ಸ್ನಾನ ಮಾಡಿಸಿ ಅವರು ಪೌಡ್ರ್ ಹಾಕಿ ಎಲ್ಲ ಇದು ಮಾಡಿ ಆ ಮಕ್ಕಳು ಒಂದು 4 ವರ್ಷ 5 ವರ್ಷ ಬರೋವರೆಗೂ ನಮ್ಮ ಹತ್ರ ಬಿಡೋರು. ಸ್ವಲ್ಪ ಸರಿಯಾಗಿತ್ತು ತಕ್ಷಣ ಅಯ್ಯೋ ನಾವು ಸ್ಕೂಲಿಗೆ ಕಳ್ಸಲ್ಲಮ್ಮ, ನಾವು ದುಡಿಬೇಕು ಅಂತ ಮಕ್ಕಳನ್ನ ಕರ್ಕೊಂಡು ಹೋಗೋರು. ಇದೇ ರೀತಿ ಮೊಬೈಲ್ ಶಾಲೆಯಲ್ಲಿ ನಾನು 12 ವರ್ಷ ಆಗಿ ಕೆಲಸ ಮಾಡಿದ್ದೀನಿ. ಆದರೆ ನಮ್ಗೊಂದು ಪೈಸಾನು ನಮಗೆ ಲಾಭ ಇಲ್ಲ. ಈಗ ನಮ್ಮ ಜೀವನ ನಡೆಯೋದೇ ತುಂಬ ಕಷ್ಟ ಇದೆ. ನಮ್ಮ ಕಷ್ಟ ಯಾರು ಹೋಗ್ಬಿಡ್ತಾ ಇಲ್ಲ. ಸರ್ಕಾರದವರು ನಮ್ಮ ಕಷ್ಟ ಹೋಗ್ಬಿಟ್ಟು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ನಮಗೆ ಪೆನ್ಷನ್ ಆದವರಿಗೆ ಪೆನ್ಷನ್ ಕೊಡಬೇಕು. ಮತ್ತು ಈಗ 7ನೇ ವೇತನ ಆಗಿದೆ. 2018ರಲ್ಲಿ ಕನಿಷ್ಠ ವೇತನ ಅಂದ್ಬಿಟ್ಟು ನಮಗೆ ಮಾಡಿಕೊಟ್ರು. ಇದೇ ನಮ್ಮ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ದಾಗ ನಮ್ಮ ಅಧ್ಯಕ್ಷರು ರಾಮಸಾದ್ ಇದ್ರು, ಅವರು ಕರ್ಕೊಂಡೋಗಿ ಅವ್ರ ಹತ್ರ ನಾನು ನಮ್ಮ ಅಧ್ಯಕ್ಷರು ಇಬ್ಬರೇ ಹೋಗಿದ್ದಾಗ ರಾತ್ರಿ 11 ಗಂಟೆ ಆರ್ಡ್ರ್ ಮಾಡಿಸ್ಬೇಕಾರೆ ಆರ್ಡ್ರ್ ಮಾಡಿಕೊಟ್ಟಿದ್ದೀನಿ ನಮ್ಮ ನಿನಗೆ ಕುಮಾರಸ್ವಾಮಿ ಹೇಳಿದ್ರು. ಆಮೇಲೆ ಅದು 11,000 ಕಾರ್ಮಿಕ ಇಲಾಖೆಯಲ್ಲಿ 11,000 ಮಾಡಿದ್ರು. ಇವರು ಆರ್ಡ್ರ್ ಏನು ಮಾಡಿದ್ರು, ಕನಿಷ್ಠ ವೇತನ 17,000 ಅಂತ ಮಾಡಿದ್ರು. ನಮಗೆ ಅದು ಹಿಂದೆ 6,000 ಕೊಡ್ತಾ ಇದ್ರು. ಆ 11,000 ಪ್ಲಸ್ 6,000 ಸೇರಿಸಿ 17,000 ಕೊಟ್ಟರು. ಕನಿಷ್ಠ ವೇತನ 17,000 ನಮಗೆ ಕೊಟ್ಟಿಲ್ಲ. ಅದು ಬಂದರೆ ನಮಗೆ 23,000 ಆಗುತ್ತೆ. ಅದನ್ನು ಹೋಗಿ ಕೇಳಿದ್ವಿ, ಅದೆಲ್ಲ ಕೊಡೋಕ್ಕಾಗಲ್ಲಮ್ಮ, ಅದು ಬೇರೆ ಇದು ಬೇರೆ, ನೀವು ಯಾವ್ದು 23,000 ಕೊಡ್ಬೇಕೀಗ ಅವ್ರ ನ್ಯಾಯದ ಪ್ರಕಾರ. ನೀವೇ ಹೇಳಿ ಕನಿಷ್ಠ ವೇತನ ಮಾಡಿದ್ಮೇಲೆ ಕನಿಷ್ಠ ವೇತನ 17,000 ಅಂತ ಆರ್ಡರ್ ಮಾಡಿದ್ದಾರೆ. ಮಾಡಿದ್ಮೇಲೆ 17,000 ಪ್ಲಸ್ ಹಿಂದೆ ಕೊಟ್ಟಿದ್ದು ನಮಗೆ ಸೇರಿಸಿದ್ರೆ 26,000 ಸೇರಿಸಿದ್ರೆ 23,000 ಆಗುತ್ತೆ. ಅವ್ರು 17,000 ಸೇರಿಸಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಅವಾಗ 11,000 ಮಾಡಿದ್ರು. 11,000 ಪ್ಲಸ್ 6,000 ಸೇರಿಸಿ 17,000 ಕೊಟ್ಟರು. ಅದು ನಮಗೆ ಅನ್ಯಾಯ ಆಗಿದೆ. AC ಡೀಟಾ ಅಂತ 1900 ಸರ್ಕಾರ 1984ರಲ್ಲಿ ಇವ್ರು ಅಪಾಯಿಂಟ್ ಮಾಡ್ತೀನಿ ಇತ್ತು. ಪಾಪ ಇವರಿಗೆ ಇಲ್ಲಿವರೆಗೂ ಸಹ ಇವ್ರಿಗೆ ಕಾಯಂ ಆಗಿಲ್ಲ. ಇದು ದುಃಖಕರ ವಿಷಯ. ಇವರು ಮಹಿಳಾ ಆಯೋಗಗಳು 1900 ಪಾಪ 35-40 ವರ್ಷದ ಕೆಲಸ ಮಾಡಿ ಇವತ್ತು ಇವ್ರಿಗೆ ಒಂದು ರಿಟೈರ್ಡ್ ಆಗ್ಬೇಕಾದ್ರೆ ಒಂದು ಇಡಗಂಟಿಲ್ಲ, ರಜೆ ಸಂಬಳ ಇಲ್ಲ, ಬರಿಗೈಯಲ್ಲಿ ನೀವು ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಸರ್ಕಾರ ಇಷ್ಟು ವರ್ಷ ಕೆಲಸ ಮಾಡಿ ಆಯೋಗಗಳು ಪ್ರತಿಯೊಂದು ಕೆಲಸವನ್ನು ತಂದಿದ್ದಾರೆ. ಪ್ರತಿಯೊಂದು ಕೆಲಸ ಅಂತಂದ್ರೆ ಅವರು ಶಾಲೆಯಲ್ಲಿ ಸ್ಕೂಲ್ ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಚುನಾವಣೆ ಕೆಲಸಗಳಿಂದ ಹಿಡಿದು ಎಲ್ಲ ಕೆಲಸಗಳು ಪಾಪ ಪ್ರತಿಯೊಂದು ಕೆಲಸಗಳು ತಂದು ಸಖತ್ ಕೆಲಸ ಮಾಡಿ 50 ರೂಪಾಯಿ ಸಂಬಳದಿಂದ ಕೆಲಸ ಮಾಡಿ ಇವತ್ತು ಬರೀ ಕೈಯಾಗ ಹೋಗ್ಬೇಕು ಅಂತಂದ್ರೆ ವಯಸ್ಸಾಗಿ ರಂಚಿನಲ್ಲಿರುವಂತಹ ಆಯೋಗಳಿಗೆ ಸರ್ಕಾರ ನ್ಯಾಯ ಒದಗಿಸಿಕೊಟ್ಟು ಪಾಪ ಆಯೋಗಳು ಇವು ಇಷ್ಟು ಕೆಲಸ ಮಾಡಿದ ಅಂತ ಹೇಳಿ ಮನಗಂಡು ಸರ್ಕಾರ ಅವರಿಗೆ ಒಂದು ಇಡುಗಂಟು ಮತ್ತು ಸಂಬಳವನ್ನು ಜಾಸ್ತಿ ಮಾಡಿ ರಜೆ ಸಂಬಳವನ್ನು ಕೊಟ್ಟು ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಾಗಿ ಸರ್ಕಾರವನ್ನು ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಂತ ನಾವು ನಮ್ಮ ತಾಯಿ ಕೆಲಸ ಮಾಡ್ತಾ ಇತ್ತು. ಅವ್ರ ಪರವಾಗಿ ನಾವು ಕೆಲಸ ಮಾಡ್ತಿರೋಂತ ಮಹಿಳಾ ಆಯೋಗಳು ಧರಣಿ ಕೂತಿದ್ದೇವೆ. ಕಾರಣ ಇಷ್ಟೇ, ನಮ್ಗೆ ಮೊದ್ಲೆಲ್ಲ ನೀವ್ ಇರೋವರೆಗೂ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸನೂ ದುಡಿಬಹುದು, ಯಾವುದೇ ನಿಮ್ಗೆ ವಯೋಮಿತಿ ಇಲ್ಲ, ನಿವೃತ್ತಿ ಇಲ್ಲ ಅಂತೇಳಿ ಆದೇಶ ಹೊರಡಿಸಿದ್ದು. ಈಗ 15,000 ಆದ ತಕ್ಷಣ ನಿಮ್ಗೆಲ್ಲ 60 ವರ್ಷ ಮೀರಿದೆ ಅಂತೇಳಿ ಕಾನೂನು ಪ್ರಕಾರ ಮನೆ ಕಳ್ಸಿದ್ದಾರೆ ನಮ್ಮ ಹಿರಿಯ ನಾಯಕರು. ಇದು ಹೃದಯ ವಿದ್ರಾವಕ ಒಂದು ಹೇಳ್ಕೊಳ್ಳುವಂತ ಮನಸ್ಥಿತಿ. ಈ ವಿಷಯ ಆದ್ರೆ ಅವ್ರಿಗೆ ಯಾವುದೇ ಒಂದು ಪೆನ್ಷನ್ ಸೌಲಭ್ಯ ಇಲ್ಲ, ಒಂದು ಗ್ರಾಜ್ಯುಟಿ ಕೊಟ್ಟಿಲ್ಲ, ಒಂದು ಇಡೀ ಕೊಟ್ಟಿಲ್ಲ. ಮತ್ತೆ ಈಗ ಇರೋರ್ಗೆ 10 ತಿಂಗಳು ಸಂಬಳ ಕೊಡ್ತಾ ಇದೆ. ಇದೇ ನ್ಯಾಯ ಸ್ವಾಮಿ? ಮೊದ್ಲೆಲ್ಲ 12 ತಿಂಗಳು ಆದೇಶ ಆಗಿದೆ, ಕೊಟ್ಟಿದ್ದೀರಾ, ಕೊಟ್ಟಿದ್ದೀನಿ ಕಿತ್ಕೊತಾ ಇದ್ದೀರಾ? ಕೇಳಕ್ ಹೋದ್ರೆ ನಿಮ್ಗೆ ಏನ್ ಕೆಲಸ ಇದೆ? ನಿಮ್ಗೆ 2 ತಿಂಗಳು ರಜಾ ಇದೆ, ರಜಾ ಅವಧಿಯಲ್ಲಿ ಏನ್ ಕೆಲಸ ಮಾಡ್ತೀರಾ? ಶಾಲೆಗೆ ಮಕ್ಕಳೇ ಬರಲ್ಲ, ನಿಮ್ಗೆ ಏನ್ ಕೆಲಸ ಅಂತಾರೆ? ಯಾಕ್ರಿ ಕೆಲಸ ಇಲ್ಲ? HM ಮೇಡಮ್ ಕರೆದಾಗ ಹೋಗ್ತೀವಿ, ಹೇಳಿದ ಕೆಲಸ ಮಾಡ್ತೀವಿ, ಬೇಡವಾ? ನಿಮ್ ಪ್ರಕಾರನೇ ಬರೋಣ.
ನಿಮ್ಮ ಯಾವ ಇಲಾಖೆಯಲ್ಲಿ ಖಾಲಿ ಇದೆಯೋ 12 ತಿಂಗಳು ಕೆಲಸ ಕೊಡಿ, 12 ತಿಂಗಳು ಸಂಬಳ ಕೊಡ್ರಿ, ನ್ಯಾಯ ಕೊಡ್ರಿ. ನಾವೇನ್ರಿ ಮಾಡ್ಬೇಕು? 25 ವರ್ಷದಿಂದ ದುಡ್ದಿದೀವಿ, ಇದೇ ನಮ್ ಜೀವನನ ನಮ್ ಇಲ್ಲೇ ಸವಿಸಿದೀವಿ. ಎಲ್ಲ ವಿಧವೆಯರು 90 ಭಾಗ ನೀವೇ ನೋಡಿ, ಅವ್ರ ಕರುಣಾಜನಕ ಸ್ಥಿತಿ ನೋಡಿ. ಮನೆಯರೇ ಎಂತೆಂತ ಯೋಜನೆಗಳೆಲ್ಲ ಮಾಡಿದೀರಾ. ಫ್ರೀ ಆಗಿ, ನಮ್ಗೆ ಫ್ರೀ ಬೇಡ ಸ್ವಾಮಿ, ನಮ್ ಶ್ರಮಕ್ಕೆ ತಕ್ಕ ಫಲ ಕೊಡಿ. ನಮ್ಗೆ 12 ತಿಂಗಳು ಕೆಲಸ ಕೊಡಿ, 12 ತಿಂಗಳು ಸಂಬಳ ಕೊಡಿ. ಮನೆ ಕಳ್ಸಿರೋ ಹಿರಿಯರಿಗೆ ಒಂದ್ ಪಿಂಚಣಿ ಗ್ರಾಜುಟಿ ಏನ್ ಕೊಡ್ಬೇಕು ಸೌಲಭ್ಯನ ದಯಮಾಡಿ ಕೊಡಿ. ಕಾಗೇರಿ ಅವರು ಎಜುಕೇಶನ್ ಮಿನಿಸ್ಟರ್ ಆದಾಗ ಇವ್ರಿಗೆ ಡಿ ಗ್ರೂಪ್ ಮಾಡ್ಬೇಕು, ಡಿ ಗ್ರೂಪ್ ಸಂಬಳ ಕೊಡ್ಬೇಕು ಅಂತೇಳಿ ಮಾತಾಡಿದ್ರು. ಫೈಲ್ ತಂದ್ಕೊಡ್ಲಿಲ್ಲ ಅವರು, ಇಲ್ಲಿ ಕೆಲಸ ಮಾಡೋರು ತಂದ್ಕೊಡ್ದೆ ಹೋದ್ರು. ಅವ್ರೇನ್ ಮಾಡಿದ್ರು, ಮಾತಾಡಿ ಎಲ್ಲ ಮಾಡಿದ್ರು, ಫೈಲೇ ಇಲ್ದಂಗ್ ಮಾಡ್ಬಿಟ್ರು, ಎಲ್ಲ ಸೈನ್ ಹಾಕೊಟ್ರು. ಕಾಗೇರಿ ಅವರೇ ಫಸ್ಟ್ ಡಿ ಗ್ರೂಪ್ ಮಾಡ್ಬೇಕು ನಮ್ಗೆ ಆಯಾಗಳಿಗೆ, ಅವರು ಕೆಲಸ ಮಾಡ್ತಾರೆ ಅಂತ ಎಲ್ಲ ಹೇಳ್ದು. ಎಜುಕೇಶನ್ ಮಿನಿಸ್ಟರ್ಗಳೆಲ್ಲ ಹೇಳವ್ರೆ ಮಾಡ್ಬೇಕು ಇವ್ರಿಗೆ ಅಂತ. ಒಬ್ರು ಅಧಿಕಾರಿಗಳು ನಮಗ್ ಮಾಡ್ಲಿಲ್ಲ. ಫೈನಾನ್ಸ್ ಅಲ್ಲಿ ನಮಗ್ ಭಾರಿ ತೊಂದ್ರೆ. ಫೈನಾನ್ಸ್ ಅವರೇ ಮಾಡಿದ್ದು ನಮ್ಗೆ. ಸರ್ಕಾರ ಗಮನ ಸೆಳೆದು ಹೋರಾಟ ಮಾಡ್ತಾ ಇದ್ವಿ. ಫೈನಾನ್ಸ್ ಅಲ್ಲಿ ಮಾಡಿಲ್ಲ. ಫೈನಾನ್ಸ್ಗೆ ಫೈಲ್ ಐತದೆ, ಫೈನಾನ್ಸ್ ಅವ್ರು ಗಮನ ತಗೋತಾ ಇಲ್ಲ. ಸಿಎಂ ಕೇಳು ಲಕ್ಷ್ಮಮ್ಮ ಕೆಲಸಕ್ಕೆ ನೇಮಕ ಮಾಡಿಕೊಂಡ್ರು. ಅಲ್ಲಿಂದವ ಅದು 7 ವರ್ಷ 25 ದಿನ ನಾಗೇಗೌಡ ಪಾಳ್ಯದಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ನಮ್ಮ ತಂದೆ ತೀರೋದ್ರು, ನಮ್ಮ ತಾಯಿ ನೋಡ್ಕೊಳ್ಳೋರಿಲ್ಲ ಅಂತ ಉಲ್ಲೇಖೆರೆ ಶಾಲೆಗೆ ಕೆಲಸಕ್ಕೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. 16 ವರ್ಷ ಮಾಡಿದೆ. ಗರ್ಭಕೋಶ ಆಪರೇಷನ್ ಆಗಿರೋದು, 1 ತಿಂಗಳ ರಜಾ ಕೊಟ್ಟಿದ್ದು. ಯಜ್ಞೇಶ್ ಬಂದು ಕೆಲಸ ಮಾಡಿದ್ದೀವಿ. ತುಂಬಾ HBS ಶಾಲೆ 113 ಮಕ್ಕಳ ಇದ್ದು, ಅವ್ರದ್ದು ಎಲ್ಲ ಪ್ರತಿಯೊಂದು ಮಾಡೋರು. ಹಳ್ಳಿಗಳು ಮೆಮಾ ಕೊಟ್ಟು ಬರ್ತಾ ಇದ್ದೆ. ಈಗ 23,000 ಸಂಬಳ ಬೇಕು ಅಂತ ಹೇಳಿ ಇಲ್ಲ ಸರ್, ನಮ್ಗೆ ರಿಟರ್ನ್ ಆಗಿದೆ. ನಮ್ಗೆ ಪೆನ್ಷನ್ ಕೊಡಿ. ಬರೇ ಕೈಲಿ ಕಳ್ಸಿದಾರೆ, ನಮ್ಗೆ ಪೆನ್ಷನ್ ಕೊಡ್ಬೇಕು, ಎಲ್ಲ ಸೌಲಭ್ಯ ಸಿಕ್ಬೇಕು. ನಮ್ಗೆ 2020 ರಿಟರ್ನ್ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ. ಪೆನ್ಷನ್ ಕೊಡ್ಬೇಕು ಸರ್. ಮೊದಲಿಂದನೂ ಇವರು ಮಾಡ್ಕೊಂಡ್ ಬಂದಿಲ್ಲ. ಕೆಲವರು ಇವರು 35 ವರ್ಷ 40 ವರ್ಷ ಗಂಟ ಕೆಲಸ ಮಾಡಿದ್ದಾರೆ. ಇವರು ಬರೀ ಕೈಲಿ ಈಚೆ ಬರ್ತಾರೆ. ಇವರೇ ಗ್ರಾಜ್ಯುಟಿ ಇಲ್ಲ, ಪೆನ್ಷನ್ ಇಲ್ಲ. ಇವರು ಸರ್ಕಾರನೇ ಹೇಳಿತ್ತು ಪೆನ್ಷನ್ ಕೊಡ್ತೀನಿ, ಗ್ರಾಜ್ಯುಟಿ ಕೊಡ್ತೀನಿ ಅಂತ ಹೇಳಿತ್ತು. ತಿರ್ಗಾ ಇವರೇ ಗ್ರಾಜ್ಯುಟಿ ಕೊಡಲ್ಲ, ಪೆನ್ಷನ್ ಕೊಡಲ್ಲ ಅಂತ ಇಂಬರ್ ಹಾಕೊಟ್ರು. ಅವರು ಕೊಡಲ್ಲ ಅಂತ ಈಗ ಆಯ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವ್ರಿಗೆ ಯಾರಿದ್ದಾರೆ? ಯಾರು ಇಲ್ಲ. ಇವ್ರಿಗೆ ಈ ಹೋರಾಟದಲ್ಲಿ ಯಾರು ಇಲ್ಲ. ಅದಕ್ಕೆ ಇವರಿಗೆ ಆರೋಗ್ಯ ಸಮಯದಲ್ಲಿ ಈಗ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇದೆಲ್ಲ ಸಮಸ್ಯೆ ಇದೆ. ಈಗ ಅವರೊಂದು ಯಾರಿಗೆ ಹೇಳ್ಕೊತಾರೆ, ಇಷ್ಟು ವರ್ಷ ಕೆಲಸ ಮಾಡವ್ರೆ, ಇಷ್ಟು ವರ್ಷಕ್ಕೆ ಒಂದು ರಜೆನೂ ಇಲ್ಲ. ನಿಮ್ಗೆ ರಜೆ ಇಲ್ಲ, BO ಇಂದ ಲೆಟರ್ ತಗೊಬನ್ನಿ, ನಿಮ್ಗೆ ರಜಾದ ಏನಿದೆ ಆದೇಶ ಇದೆ ತಗೊಬಂದಿ ಕೊಡಿ ಅಂತ ಹೇಳ್ತಾರೆ. ಅವ್ರು ಎಲ್ಲಿ ತಗೊಬಂದ್ ಕೊಡ್ತಾರೆ? ನೀವು ಅಲ್ಲೇ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹೆಡ್ ಮಾಸ್ಟರ್ ಅಲ್ಲಿ ಇವ್ರನ್ನ 7 ವೇತನ ಮಾಡಿ ಕಾಯಂ ಮಾಡಿ ಇವ್ರಿಗೆ ಪೆನ್ಷನ್ ಸೌಲಭ್ಯವನ್ನು ಕೊಟ್ಟು ಇವರ ರಿಟೈರ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಗೆಹರಿಸ್ಬೇಕು ಅಂತ ನೀವು ಬನ್ನಿ ಮಾತಾಡ್ಬನ್ನಿ. ನೌಕರಿ ಕೊಡೋದಿಲ್ಲ ಸಂಬಳ ಅಂತ. ನಾವ್ ಹೆಂಗ್ ಜೀವನ ಮಾಡ್ಬೇಕು? ಕೈ ನಡುಕ್ತೈತಿ, ಮಾಡಕ್ ದುಡ್ಡು ಇಲ್ಲ. ಆ ಮಗ ದುಡಿಯೋನಿಲ್ಲ, ಯಾರು ಇಲ್ಲ.